ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಂಜುನಾಥ್. ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಮೈಕ್ರೋಸಾಫ್ಟ್ ವರ್ಡ್ ಸರಣಿಗಳನ್ನು ಮುಂದುವರಿಸುತ್ತಾ ಇಂದಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ಒಂದು ಡಾಕ್ಯುಮೆಂಟ್ ಸ್ಪೆಲ್ ಚೆಕ್ ಮಾಡುವುದು, ಅಂದರೆ ತಪ್ಪಾಗಿರೋ ವರ್ಡ್ಸ್ ಅಥವಾ ಸೆಂಟೆನ್ಸ್ ನ ಯಾವ ರೀತಿ ಸರಿ ಮಾಡುವುದು, ಈ ರೀತಿ ವಿಭಿನ್ನ ಆಪ್ಷನ್ಸ್ಗಳ ಬಗ್ಗೆ ನಾವು ಇವತ್ತು ತಿಳಿಸ್ಕೊಳ್ಳೋಣ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ, ಇಂದಿನ ಒಂದು ಸಂಚಿಕೆಯನ್ನ ಶುರು ಮಾಡೋಣ. ಸೊ ಸ್ಪೆಲ್ ಚೆಕ್ ಮಾಡೋದಕ್ಕೆ ನಾನು ಏನ್ ಮಾಡ್ತೀನಿ, ಈಗ ಒಂದು ಬ್ಲ್ಯಾಂಕ್ ಡಾಕ್ಯುಮೆಂಟ್ ನ ತಗೋತೀನಿ. ಬ್ಲ್ಯಾಂಕ್ ಡಾಕ್ಯುಮೆಂಟ್ ನ ನಾವು ಆಲ್ರೆಡಿ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಇದ್ದಾಗ ನಾವು ಬ್ಲ್ಯಾಂಕ್ ಡಾಕ್ಯುಮೆಂಟ್ ಬೇಕಂದ್ರೆ ಕಂಟ್ರೋಲ್ ಎನ್ ಪ್ರೆಸ್ ಮಾಡಬಹುದು, ನ್ಯೂ ಡಾಕ್ಯುಮೆಂಟ್ ಬರುತ್ತೆ. ಕಂಟ್ರೋಲ್ ಎನ್ ಪ್ರೆಸ್ ಮಾಡ್ತಾ ಇದ್ದೀನಿ. Document 2 Word, Microsoft Word document edit multi-line, page 1 section 1 blank. ನೋಡಿ ಸ್ನೇಹಿತರೆ, ಡಾಕ್ಯುಮೆಂಟ್ 2 ಅಂತ ಹೇಳ್ತು. ಇಲ್ಲಿ ನಾನೀಗ ಒಂದು 5-6 ಸೆಂಟೆನ್ಸ್ ರಾಂಗ್ ಬರೆದು ಯಾವ ರೀತಿ ಸ್ಪೆಲ್ ಚೆಕ್ ಮಾಡೋದು ಅಂತ ತೋರಿಸ್ತೀನಿ. ಸ್ಪೆಲ್ ಚೆಕ್ ಆಪ್ಷನ್ ನಿಮಗೆ ರಿವ್ಯೂ ಟ್ಯಾಬ್ ಅಲ್ಲಿ ಸಿಗುತ್ತೆ. ಶಾರ್ಟ್ ಕಟ್ ಬಂದು F7 ಅಂದ್ರೆ ಮೇಲೆ F1 F2 ಇದೆಯಲ್ಲ, ಅದ್ರಲ್ಲಿ ಬರೋ F7. ಇಲ್ಲಿ ಒಂದಷ್ಟು ಸೆಂಟೆನ್ಸಸ್ ನ ಬರೀತೀನಿ ವಿತ್ ರಾಂಗ್ ಸ್ಪೆಲ್ಲಿಂಗ್ಸ್. Capem, Capi, mi, line feed, Capem, y, my space, n, a, m, nam space, I, s, is space, r, a, e, h, ram, Capi, I space a, m, am, f, r, o, m, fra, b, a, g, a, l, o, r, e, bangle, a, e, space, I, s, is space, g, o, d, guad, space, b, o, y, boy, dot, a, e, she, space, is, space, b, e, a, u, t, I, f, u, l, boat, g, r, l, girl, dot, a, e, a, s, has, space, g, o, d, good, space, n, e, t, double, o, r, k, t, a, e, y, r, e, r, space, v, e, r, y, very, b, a, d, d, bad. ಓಕೆ ಸ್ನೇಹಿತರೆ, ಇಲ್ಲಿ ಒಂದು 4 ಸೆಂಟೆನ್ಸ್ ಬರೆದಿದ್ದೀನಿ. ನಾನೀಗ ಕಂಟ್ರೋಲ್ ಹೋಮ್ ಮಾಡಿ ಇದನ್ನ ಯಾವ ರೀತಿ ಸ್ಪೆಲ್ ಚೆಕ್ ಮಾಡೋದು ಅಂತ ತೋರಿಸ್ತೀನಿ. ಕಂಟ್ರೋಲ್ ಹೋಮ್ ಪ್ರೆಸ್ ಮಾಡ್ತಾ ಇದ್ದೀನಿ. My spelling error name is Ramesh. ಸ್ನೇಹಿತರೆ, ಇಲ್ಲೊಂದು ಸೂಚನೆ ಕೊಡ್ಬೇಕು ನಿಮಗೆಲ್ಲ. ಇಲ್ಲಿ ಬೇಸಿಕಲಿ 4 ಆಪ್ಷನ್ ನ ಉಪಯೋಗಿಸ್ತೀವಿ ನಾವು. ಒಂದು ಚೇಂಜ್, 2 ಆಡ್ ಟು ಡಿಕ್ಷನರಿ. ಚೇಂಜ್ ಅಂದ್ರೆ ನಾವು ಯಾವ ವರ್ಡ್ ನ ಚೇಂಜ್ ಮಾಡಬೇಕು ಆ ವರ್ಡ್ ಮೇಲೆ ಫೋಕಸ್ ಇಟ್ಬಿಟ್ಟು ಚೇಂಜ್ ಮೇಲೆ ಸ್ಪೇಸ್ ಮಾಡಿದಾಗ ಏನಾಗುತ್ತೆ, ಮಿಸ್ ಆಗಿರೋ ಸ್ಪೆಲ್ಲಿಂಗ್ ಅಂದ್ರೆ ರಾಂಗ್ ಆಗಿರುತ್ತಲ್ಲ ವರ್ಡ್, ಅದು ಚೇಂಜ್ ಆಗಿ ಕರೆಕ್ಟ್ ಸ್ಪೆಲ್ಲಿಂಗು ಆ ಜಾಗಕ್ಕೆ ಬಂದು ಕೂತ್ಕೊಳ್ಳೋದಕ್ಕೆ. ಎರಡನೇದಾಗಿ ಆಡ್ ಟು ಡಿಕ್ಷನರಿ. ಇದು ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಕನ್ನಡದಲ್ಲಿ ವರ್ಡ್ಸ್ ಬರೆದಿರ್ತೀವಿ, ವ್ಯಕ್ತಿಗಳ ಹೆಸರು, ಊರುಗಳ ಹೆಸರು ಅಥವಾ ಸಂಸ್ಥೆಗಳ ಹೆಸರು ಅಥವಾ ಬೇರೆ ಏನೋ ಪ್ರಾದೇಶಿಕ ಭಾಷೆಗಳಿಗೆ ಸಂಬಂಧಪಟ್ಟಿರೋ ಹೆಸರುಗಳನ್ನ ನಾವು ಬರೆದಾಗ ಅದು ಸ್ಪೆಲ್ಲಿಂಗ್ ಎರರ್ ಅಂತ ಹೇಳುತ್ತೆ. ಅಲ್ಲೆಲ್ಲ ನಾವು ಆಡ್ ಟು ಡಿಕ್ಷನರಿ ಮಾಡಬೇಕು. ಆಡ್ ಟು ಡಿಕ್ಷನರಿ ಮಾಡಿದಾಗ ಈ ಕಂಪ್ಯೂಟರ್ ಅಲ್ಲಿ ನೆಕ್ಸ್ಟ್ ನೀವು ಯಾವ ಹೆಸರಿಗೆ ಆಡ್ ಟು ಡಿಕ್ಷನರಿ ಮಾಡಿರ್ತೀರೋ ಅದು ಮುಂದೆ ನೀವು ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಅದನ್ನ ಟೈಪ್ ಮಾಡಿದಾಗ ಅದು ಸ್ಪೆಲ್ಲಿಂಗ್ ಎರರ್ ತೋರಿಸೋದಿಲ್ಲ. ಮೂರನೇದಾಗಿ ಸಜೆಷನ್ ಕಾಂಬೋ ಬಾಕ್ಸ್ ಅಂತ ಬರುತ್ತೆ. ಸಜೆಷನ್ ಕಾಂಬೋ ಬಾಕ್ಸ್ ಅಲ್ಲಿ ನಮಗೆ ಸಜೆಷನ್ ಕೊಡುತ್ತೆ. ನಾವು ಬರೆದಿರೋ ಸ್ಪೆಲ್ಲಿಂಗ್ಸ್ಗೆ ಸಂಬಂಧಪಟ್ಟಂತೆ 3-4 ವರ್ಡ್ ಕೊಡುತ್ತೆ. ಅದರಲ್ಲಿ ನಮಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನ ಫೋಕಸ್ ಮಾಡಿ ಚೇಂಜ್ ಕೊಟ್ಟಾಗ ಆ ಪ್ರಕಾರವಾಗಿ ಅದು ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಸ್ಪೆಲ್ ಚೆಕ್ ಆಗುತ್ತೆ. ಸೊ ಯಾವ ರೀತಿ ಅಂತ ನೋಡೋಣ ಇವಾಗ ಪ್ರಾಕ್ಟಿಕಲ್ ಆಗಿ. ನಾನೀಗ ಕಂಟ್ರೋಲ್ ಮತ್ತೆ ಹೋಮ್ ಪ್ರೆಸ್ ಮಾಡ್ತಾ ಇದ್ದೀನಿ. My spelling error name is Ramesh. ಮೈ ನೇಮ್ ಇಸ್ ರಮೇಶ್. ನೋಡಿ, ಇಲ್ಲಿ ನೇಮ್ ಅನ್ನೋದು ರಾಂಗ್ ಆಗಿದೆ. ನಾನೀಗ F7 ಪ್ರೆಸ್ ಮಾಡ್ತಾ ಇದ್ದೀನಿ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಡೈಲಾಗ್ ಬಾಕ್ಸ್ ನ ಆಕ್ಟಿವೇಟ್ ಮಾಡೋದಕ್ಕೆ. Proofing toolbar, ignore button, I, pane. ಇಗ್ನೋರ್ ಬಟನ್. ಇಗ್ನೋರ್ ಬಟನ್ ಅಂದ್ರೆ ಏನು? ಈಗ ನಾನು ಎಷ್ಟೊಂದ್ ಸರಿ ಆಡ್ ಟು ಡಿಕ್ಷನರಿ ಮಾಡಿರ್ತೀನಿ ಅಥವಾ ಚೇಂಜ್ ಮಾಡಿರ್ತೀನಿ, ಆದ್ರೂ ಅದು ಸೇಮ್ ವರ್ಡ್ ನ ಮತ್ತೆ ತೋರಿಸ್ತಾ ಇರುತ್ತೆ ಚೇಂಜ್ ಮಾಡಿ ಅಂತ. ಆಗ ನೀವೇನ್ ಮಾಡಬೇಕು, ಈ ಇಗ್ನೋರ್ ಬಟನ್ ಮೇಲೆ ಸ್ಪೇಸ್ ಮಾಡಬೇಕು. ಸೊ ಈಗ ಸದ್ಯಕ್ಕೆ ನಾನು ಯಾವ್ದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಅದಕ್ಕೆ ನಾನು ಏನು ಮಾಡಲ್ಲ, ಟ್ಯಾಬ್ ಮಾಡ್ತಾ ಇದ್ದೀನಿ. Ignore all button, G. ಇಗ್ನೋರ್ಗೂ ಏನು ಅಷ್ಟು ವ್ಯತ್ಯಾಸ ಇಲ್ಲ. ಇಗ್ನೋರ್ ಆಲ್ ಅಂದ್ರೆ ಎಲ್ಲಾನು ಇಗ್ನೋರ್ ಮಾಡುತ್ತೆ, ಇದನ್ನೇನು ಯೂಸ್ ಮಾಡಕ್ ಹೋಗ್ಬೇಡಿ. Add button, A. ಆಡ್ ಬಟನ್ ಇದು ವೆರಿ ಇಂಪಾರ್ಟೆಂಟ್. ಆಡ್ ಟು ಡಿಕ್ಷನರಿ ಅಂತ ಹೇಳಿದ್ನಲ್ವಾ, ಅದೇ ಈ ಆಡ್ ಬಟನ್. ಇದ್ರ ಮೇಲೆ ನೀವು ಸ್ಪೇಸ್ ಮಾಡಿದಾಗ ಕನ್ನಡ ವರ್ಡ್ಸ್ ಅಥವಾ ಪ್ರಾದೇಶಿಕ ಭಾಷೆಗಳಲ್ಲಿ ಬರ್ದಿರೋ ವರ್ಡ್ಸ್ ನ ಸ್ಪೆಲ್ಲಿಂಗ್ ಎರರ್ ಅಂತ ಹೇಳೋದನ್ನ ನಿಲ್ಲಿಸಬಹುದು. ನೆಕ್ಸ್ಟ್ ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. List name. ನೋಡಿ, ಲಿಸ್ಟ್ ನೇಮ್ ಅಂತ ಬಂತು. ಅಂದ್ರೆ ಅರ್ಥ NAME ನೇಮ್ ಅಲ್ವಾ, ನಾನು NAM ಅಂತ ಬರ್ದಿದ್ದೀನಿ. ಸೊ NAME ನೇಮ್ ಇವಾಗ ಕರೆಕ್ಟ್ ಆಗಿದೆ. ಇದು ಕರೆಕ್ಟ್ ಆಗಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಡೋಣ. ಯಾವ ರೀತಿ ಕನ್ಫರ್ಮ್ ಮಾಡ್ಕೊಳ್ಳೋದು? ಇನ್ಸರ್ಟ್ ಮತ್ತೆ ಅಪ್ಪರೋ 2 ಸರಿ ಪ್ರೆಸ್ ಮಾಡೋದ್ರ ಮುಖಾಂತರ. ನೋಡಿ, ಇಲ್ಲಿ ನಾನು ಪ್ರೆಸ್ ಮಾಡಿ ತೋರಿಸ್ತೀನಿ. NAME ನೇಮ್ ಅಂತ ಫುಲ್ ಹೇಳ್ಬೇಕದು. ಆವಾಗಲೇ ನೀವು ಚೇಂಜ್ ಮೇಲೆ ಸ್ಪೇಸ್ ಮಾಡಬೇಕು. ಇಲ್ಲಾಂದ್ರೆ ಬೇರೆ ಏನೋ ರಾಂಗ್ ಸ್ಪೆಲ್ಲಿಂಗ್ ನ ನೀವು ಆಡ್ ಮಾಡ್ದಂಗೆ ಆಗುತ್ತೆ. ನಾನು ಕನ್ಫರ್ಮ್ ಮಾಡ್ಕೊಳ್ಳೋಕೆ ಇನ್ಸರ್ಟ್ ಅಪ್ ಏರೋ ಟ್ವೈಸ್ ಮಾಡ್ತಾ ಇದ್ದೀನಿ. Top name. ಸೊ ಇನ್ಸರ್ಟ್ ಅಪ್ ಏರೋ ಟ್ವೈಸ್ ಮಾಡಿದೆ, ಇನ್ಸರ್ಟ್ ಟ್ಯಾಬ್ ಟ್ವೈಸ್ ಮಾಡ್ತಾ ಇದ್ದೀನಿ. ಈಗ NAME. ನೋಡಿ NAME ಅಂತ
ಸ್ಪೆಲ್ಲಿಂಗ್ಸು ಕರೆಕ್ಟಾಗಿ ಓದಿದೆ. ಮತ್ತೆ ಟ್ಯಾಪ್ ಮಾಡ್ತಾ ಇದ್ದೀನಿ. Change button C. ಚೇಂಜ್ ಬಟನ್ ಸಿ ಅಂತ ಹೇಳ್ತಾ ಇದೆ. ಇದ್ರ ಮೇಲೆ ಸ್ಪೇಸ್ ಮಾಡ್ತಾ ಇದ್ದೀನಿ. Space. ಸೊ ಸ್ಪೇಸ್ ಮಾಡಿದೆ, ಮತ್ತೆ ಟ್ಯಾಪ್ ಮಾಡ್ತಾ ಇದ್ದೀನಿ. Change button focused C. Space. Change all but text at sign and language. Ignore all add but list Ramesh. ರಮೇಶ್, ಇದನ್ನ ನಾವು ಆಡ್ ಮಾಡಬೇಕು. Change button C. List. Add button A. ಸೊ ಆಡ್ ಬಟನ್ ಸಿಕ್ತು, ಶಿಫ್ಟ್ ಟ್ಯಾಪ್ ಮಾಡಿದೆ ನಾನು, ಸ್ಪೇಸ್ ಮಾಡ್ತೀನಿ. Space. List am. ಆಮ್, AM ಆಮ್, ಇದನ್ನ ಚೇಂಜ್ ಮಾಡೋಣ. ಟ್ಯಾಪ್ ಮಾಡ್ತಾ ಇದ್ದೀನಿ. Change button C. Space. List from. ಫ್ರಮ್, ಶಿಫ್ಟ್ ಟ್ಯಾಪ್ ಮಾಡಿದೆ, ಫ್ರಮ್ ಸಿಕ್ತು. FROM ಫ್ರಮ್ ಕರೆಕ್ಟ್ ಆಗಿದೆಯಾ ನೋಡೋಣ. ಇನ್ಸರ್ಟ್ ಟ್ಯಾಪ್ ಟ್ವೈಸ್ ಮಾಡ್ತಾ ಇದ್ದೀನಿ. From FROM. FROM ಕರೆಕ್ಟ್ ಆಗಿದೆ, ಟ್ಯಾಪ್ ಮಾಡ್ತಾ ಇದ್ದೀನಿ. Change button C. ಚೇಂಜ್ ಮೇಲೆ ಸ್ಪೇಸ್ ಬಾರ್, Space. ಮತ್ತೆ ಶಿಫ್ಟ್ ಟ್ಯಾಪ್. List is. IS ಇಸ್ ಕರೆಕ್ಟ್ ಆಗಿದೆಯಾ ನೋಡೋಣ. ಇನ್ಸರ್ಟ್ ಟ್ಯಾಪ್ ಟ್ವೈಸ್, Is IS. ಟ್ಯಾಪ್, Change button C. Space. ಮತ್ತೆ ಶಿಫ್ಟ್ ಟ್ಯಾಪ್. List she. SHE ಕರೆಕ್ಟ್ ಆಗಿದೆಯಾ? Top she. 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 SHE ಕರೆಕ್ಟ್ ಆಗಿದೆ, ಟ್ಯಾಪ್ ಮಾಡ್ತೀನಿ. Change button C. ಚೇಂಜ್ ಬಟನ್, ಇದ್ರ ಮೇಲೆ ಸ್ಪೇಸ್ ಬಾರ್, Space. ಮತ್ತೆ ಶಿಫ್ಟ್ ಟ್ಯಾಪ್. List beautiful. ಬ್ಯೂಟಿಫುಲ್ ಕರೆಕ್ಟ್ ಆಗಿದೆಯಾ? ಇನ್ಸರ್ಟ್ ಟ್ಯಾಪ್ ಟ್ವೈಸ್ ಮಾಡ್ತಾ ಇದ್ದೀನಿ. BEAUTIFUL. ಸೊ ಕರೆಕ್ಟ್ ಆಗಿದೆ, ಟ್ಯಾಪ್ ಮಾಡಿ ಚೇಂಜ್ ಕೊಡ್ತೀನಿ. Change button C. Space. ಮತ್ತೆ ನಾನು ಶಿಫ್ಟ್ ಟ್ಯಾಪ್ ಮಾಡ್ತಾ ಇದ್ದೀನಿ. List bad. ಬ್ಯಾಡ್, BAD ಬ್ಯಾಡ್ ಕರೆಕ್ಟ್ ಆಗಿದೆಯಾ? ಇನ್ಸರ್ಟ್ ಟ್ಯಾಪ್ ಟ್ವೈಸ್ ಮಾಡೋಣ. Bad BAD. ಕರೆಕ್ಟ್ ಆಗಿದೆ, ಟ್ಯಾಪ್ ಮಾಡೋಣ. Change button C. ಚೇಂಜ್ ಬಟನ್ ಮೇಲೆ ಸ್ಪೇಸ್. Space. Microsoft Word dialog spelling and grammar check is complete. OK button. ನೋಡಿ ಸ್ನೇಹಿತರೆ, ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕ್ ಇಸ್ ಕಂಪ್ಲೀಟ್. ಓಕೆ ಬಟನ್. ಸ್ನೇಹಿತರೆ, ಇಲ್ಲಿ ಕಂಪ್ಲೀಟ್ ಆಗಿ ಸ್ಪೆಲ್ ಚೆಕ್ ಎಲ್ಲಾನು ಕರೆಕ್ಟ್ ಮಾಡುತ್ತಾ ಅಂತ ನಿಮ್ಗೆ ಕ್ವಶನ್ ಇರ್ಬೋದು. ಯಾಕಂದ್ರೆ ಕಂಪ್ಲೀಟ್ ಆಗಿ ಒಂದು ಸೆಂಟೆನ್ಸ್ ಅಲ್ಲಿ ಎಲ್ಲಾನು ರಾಂಗ್ ಮಾಡ್ಬಿಟ್ಟು ನೀವು ಸ್ಪೆಲ್ ಚೆಕ್ ಮಾಡಕ್ ಹೋದ್ರೆ ಅದು ಕರೆಕ್ಟ್ ಮಾಡೋದಿಲ್ಲ. ಮೈಕ್ರೋಸಾಫ್ಟ್ಗೆ ಹತ್ರವಾಗಿರ್ಬೇಕು ನೀವು ಮಾಡೋ ಮಿಸ್ಟೇಕ್. ನೀವು ಫುಲ್ ಸೆಂಟೆನ್ಸ್ ನ ರಾಂಗ್ ಮಾಡ್ಬಿಟ್ಟು ನೀವು F7 ಮಾಡಿದ್ರೆ ಅದು ನಿಮ್ಗೆ ಉಪಯೋಗ ಆಗೋದಿಲ್ಲ. ಇದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಾವು ಬರ್ದಿರೋ ಟೆಕ್ಸ್ಟ್ ಅಲ್ಲಿ ವರ್ಡ್ಸ್ ಒಂದು ಸೆಂಟೆನ್ಸ್ ಅಲ್ಲಿ 2 ವರ್ಡ್ ಅಥವಾ 3 ವರ್ಡ್ ಈ ರೀತಿ ಗ್ರಾಮರ್ ಮಿಸ್ಟೇಕ್ ಈ ರೀತಿ ಆದಾಗ ಮಾತ್ರ ನೀವು ಈ ಸ್ಪೆಲ್ ಚೆಕ್ ನ ಉಪಯೋಗಿಸ್ಕೋಬಹುದು. ಎಡಿಟಿಂಗ್ ಮಿಸ್ಟೇಕ್ ಮಾಡಿದ್ರೆ ನೀವು ಮ್ಯಾನುವಲ್ ಆಗಿ ಎಡಿಟ್ ಮಾಡಬೇಕಾಗುತ್ತೆ ಕರ್ಸರ್ ಉಪಯೋಗಿಸ್ಕೊಂಡು. ಸ್ನೇಹಿತರೆ, ಇಷ್ಟ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಈ ಒಂದು ಪ್ರಯತ್ನ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ನಮ್ಮ VI ಕಮ್ಯುನಿಟಿ ಒಂದಿಗೆ ಹಂಚ್ಕೊಳ್ಳಿ ಅಂತೂ ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮನ್ನೆಲ್ಲ ಬೇಡ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು.